ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ರಮೇಶ್ ಕತ್ತಿ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಬಳಿ ಬಿಗ್ ಹೈ ಡ್ರಾಮವೇ ನಡೀತಾ ಇದೆ. ಅಣಕು ಶವ ಸಂಸ್ಕಾರ ಬಳಿಕ ತಲೆ ಕೂದಲು ಮುಡಿ ಕೊಟ್ಟಿದ್ದಾನೆ ಯುವಕನೋರ್ವ. ಪ್ರತಿಕೃತಿ ದಹಿಸಿ ಅದರ ಮುಂದೆ ಕೂದಲನ್ನ ಮುಡಿ ಕೊಟ್ಟಿದ್ದಾನೆ ಯುವಕ. ಜಿಲ್ಲಾಡಳಿತ ಭವನದ ಒಳಗೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಕೆಗೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರತಿಕೃತಿಯನ್ನ ಯಾವ ರೀತಿಯಾಗಿ ದಹಿಸ್ತಾ ಇದ್ದಾರೆ. ರಮೇಶ್ ಕತ್ತಿಯವರ ಪ್ರತಿಕೃತಿಯನ್ನ ದಹಿಸ್ತಾ ಇರುವಂತಹ ದೃಶ್ಯ. ಮತ್ತೆ ವಾಲ್ಮೀಕಿ ಸಮುದಾಯ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಮೇಶ್ ಕತ್ತಿಯವರ ಬಂಧನ ಆಗಬೇಕು ಅಂತ ಹೇಳಿ ಈ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದಿದೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಬಳಿ ಆಗಿರುವಂತಹ ಹೈ ಡ್ರಾಮಾ. ಅಣಕು ಶವ ಸಂಸ್ಕಾರ ಮಾಡಿದ ಬಳಿಕ ತಲೆ ಕೂದಲನ್ನ ಮುಡಿಕೊಟ್ಟಿದ್ದಾನೆ ಯುವಕನೋರ್ವ. ಪ್ರತಿಕೃತಿ ದಹಿಸಿ ಅದರ ಮುಂದೆ ಕೂದಲನ್ನ ಮುಡಿ ಕೊಟ್ಟಿದ್ದಾನೆ ಯುವಕ. ಜಿಲ್ಲಾಡಳಿತ ಭವನದ ಒಳಗೆ ಪ್ರತಿಭಟನಾಕಾರರು ನುಗ್ಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ.